ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮೈಸೂರಿನ ತಳೂರಿನಲ್ಲಿರುವಂಥ ಎರಡು ಲೇಔಟ್ಗಳಲ್ಲಿ ಕೆಲವೊಂದು ಸೈಟ್ಗಳು ಸೇಲಿಗೆ ಬಂದಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಈ ಒಂದು ಲೇಔಟ್ ಬಂದು ಕಡಕೋಳ ಮತ್ತು ಜೈಪುರ ರಸ್ತೆಯಲ್ಲಿ ಬರುವಂಥ ತಳೂರಿನಲ್ಲಿ ಇರುವಂಥದ್ದು. ಸೊ ಬೇಸಿಕಲಿ ಕಡಕೋಳ ಮತ್ತು ಜೈಪುರ ಈ ಎರಡಕ್ಕೂ ಮಧ್ಯದಲ್ಲಿ ಈ ಒಂದು ಲೇಔಟ್ ಬರುತ್ತೆ. ಈ ಲೇಔಟ್ನ ವಿಶೇಷತೆ ಏನಂದರೆ, ಇದು ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್. ಭಾಳ ಚಿಕ್ಕ ಲೇಔಟ್, ಹಾರ್ಡ್ಲಿ 1 ಎಕರ್ ಇದೆ ಅಷ್ಟೇ. ಸೊ ಇಲ್ಲಿ ತಮಗೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಎರಡೂ ಸೈಟ್ಗಳು ಅವೈಲೇಬಲ್ ಇದೆ. ಕೆಲವು ಸೈಟ್ಗಳು ಮಾತ್ರ ಅವೈಲೇಬಲ್ ಇದೆ. ಈ ಎಂಟೈರ್ ಲೇಔಟ್ ಬಂದು DTCP ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಸೊ ಹಂಗಾಗಿ ತಮಗೆ ಇಲ್ಲಿ ಫಾರ್ಮ್ 9 and 11A ಖಾತಾ ಸಿಗುತ್ತೆ. 9 and 11A ಅಂದರೆ ಇಟ್ಸ್ ನಥಿಂಗ್ ಬಟ್ ಈ ಖಾತಾ, ಎಲೆಕ್ಟ್ರಾನಿಕ್ ಖಾತಾ ಅಂತ ಕರಿತೀವಿ ನಾವು, ಅದೇ. ಈ ಲೇಔಟ್ನಲ್ಲಿ ತಮಗೆ 30, 40 ಮತ್ತು 6 ಸೈಟ್ಗಳು ಅವೈಲೇಬಲ್ ಇದೆ. ಸೊ ಯಾರಿಗಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮೈಸೂರಿನ ಭಾಗದಲ್ಲಿ ಸೈಟ್ ಹುಡುಕ್ತಾ ಇದ್ದರೆ ಅವರಿಗೆ ಈ ಒಂದು ಲೇಔಟ್ ಭಾಳ ಸೂಟಬಲ್ ಆದಂಥ ಲೇಔಟ್ ಅಂತಲೇ ಹೇಳ್ಬೋದು. ನೋಡಿ, ತಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಈಗ ಮ್ಯಾನ್ಯುವಲ್ ಖಾತಾ ಇರುವಂಥ ಪ್ರಾಪರ್ಟಿಗಳಿಗೆ ರಿಜಿಸ್ಟ್ರೇಷನ್ನ ಸ್ಟಾಪ್ ಮಾಡಿದ್ದಾರೆ. ಹಂಗಾಗಿ ಪ್ರತಿಯೊಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಎಲೆಕ್ಟ್ರಾನಿಕ್ ಖಾತಾ ಅಂದರೆ ಈ ಖಾತಾನ ಪಡ್ಕೋಬೇಕು. ಬಟ್ ಈ ಒಂದು ಲೇಔಟ್ಗೆ ಈಗ ಆಲ್ರೆಡಿ ಎಲೆಕ್ಟ್ರಾನಿಕ್ ಖಾತಾ ಇದೆ. ಹಂಗಾಗಿ ಇಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಈ ಖಾತಾ ರೆಡಿ ಇದೆ. ಇವತ್ತು ತಾವು ಮೈಸೂರಿನಲ್ಲಿ ಮೂಡಾ ಸೈಟ್ ಪರ್ಚೇಸ್ ಮಾಡ್ತೀನಿ ಅಂದರೂ ಮೋಸ್ಟ್ ಆಫ್ ದ ಲೇಔಟ್ಸ್ಗಳಲ್ಲಿ ಇನ್ನೂ ಎಲೆಕ್ಟ್ರಾನಿಕ್ ಖಾತಾ ಇಶ್ಯೂ ಮಾಡಿಲ್ಲ. ನನಗೆ ಗೊತ್ತಿರೋ ಹಾಗೆ 90% ಇನ್ನೂ ಎಲೆಕ್ಟ್ರಾನಿಕ್ ಖಾತಾ ಕೊಟ್ಟಿಲ್ಲ. ಸೊ ಹಂಗಾಗಿ ತಮಗೆ DTCP ಅಪ್ರೂವ್ಡ್ ಲೇಔಟ್ಗಳಲ್ಲಿ ಏನಾದರೂ ಸೈಟ್ ತಗೊಂಡ್ರೆ ಈಗ ಆಲ್ರೆಡಿ ಎಲೆಕ್ಟ್ರಾನಿಕ್ ಖಾತಾಗಳು ರೆಡಿ ಇದೆ. ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಲೇಔಟ್. ಈ ಒಂದು ಲೇಔಟ್ ಕೂಡ ಅದೇ ತಳ್ಳೂರಿನಲ್ಲಿ ಮತ್ತೆ ಅಗೈನ್ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು. ಇಲ್ಲಿ ಕೂಡ ತಮಗೆ 30, 40 ಮತ್ತು 30, 50 ಮತ್ತು 6 ಸೈಟ್ಗಳು ಅವೈಲಬಲ್ ಇದೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಾದರೆ, ಈ ಎರಡೂ ಲೇಔಟ್ಗಳು ಪ್ರಪೋಸ್ಡ್ ಪೆರಿಫೆರಲ್ ರಿಂಗ್ ರೋಡ್ ಏನು ಬರ್ತಾ ಇದೆ ನೋಡಿ, ಕಡ್ಕೋಳ ಟು ಜೈಪುರ, ಸೊ ಆ ಒಂದು ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ಗಳು. ಹಂಗಾಗಿ ಫ್ಯೂಚರ್ನಲ್ಲಿ ತಮಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಳ್ಳೆ ರಿಟರ್ನ್ಸ್ ಕೂಡ ಇಲ್ಲಿ ಸಿಗತ್ತೆ. ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಈಗ ಆಲ್ರೆಡಿ ಪ್ರಪೋಸ್ಡ್ ಪೆರಿಫೆರಲ್ ರಿಂಗ್ ರೋಡ್ಗೆ DPR ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿಸೋದಕ್ಕೆ ಟೆಂಡರ್ ಕೂಡ ಕಾಲ್ ಮಾಡಿದ್ದಾರೆ ಮೂಡಾದವರು. ಸೊ ಎನಿ ಟೈಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗ್ಬೋದು. ಹಂಗಾಗಿ ಯಾವಾಗ ಬೆಲೆ ಕಡಿಮೆ ಇದೆಯೋ ಆವಾಗ ತಾವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡೌನ್ ದ ಲೈನ್ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಡಿಸ್ಟೆನ್ಸ್ ನೋಡೋದಾದರೆ ಈ ಎರಡೂ ಲೇಔಟ್ಗಳು ಮೈಸೂರು ಸಬರ್ಬ್ ಬಸ್ ಸ್ಟ್ಯಾಂಡ್ ಅಂದರೆ KSRTC ಬಸ್ ಸ್ಟ್ಯಾಂಡಿಂದ 17 ಕಿಲೋಮೀಟರ್ ಆಗುತ್ತೆ. ಹಾಗೆ ಕಡ್ಕೋಳ ರೈಲ್ವೆ ಸ್ಟೇಷನ್ ಏನಿದೆ ನೋಡಿ, ಅಲ್ಲಿಂದ ಒಂದು 4 to 5 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ಏರ್ಪೋರ್ಟಿಂದ 10 ಕಿಲೋಮೀಟರ್ ಆಗುತ್ತೆ. ತಾವು ಈ ಕಡೆ HD ಕೋಟೆ ರೋಡ್ ಜೈಪುರ ಕಡೆಯಿಂದ ಆದರೂ ಬರ್ಬೋದು, ಅಥವಾ ನಂಜನಗೂಡು ರೋಡು ಕಡ್ಕೋಳ ಕಡೆಯಿಂದ ಆದರೂ ಬರ್ಬೋದು. ಈ ಎರಡೂ ಮಧ್ಯದಲ್ಲಿರೋದ್ರಿಂದ ಎರಡೂ ಕಡೆಯಿಂದ ತಾವು ಈ ಒಂದು ಲೇಔಟ್ನ ಆ್ಯಕ್ಸಸ್ ಮಾಡ್ಬೋದು. ಈ ಒಂದು ಲೇಔಟ್ಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ನೋಡೋದಾದರೆ MIT ಇಂಜಿನಿಯರಿಂಗ್ ಕಾಲೇಜ್ ಇದೆ, ಹಾಗೆ ಆಚಾರ್ಯ ಗುರುಕುಲ ಕೂಡ ಇದೆ. ಸರಿ, ಈ ಒಂದು ಲೇಔಟ್ನಲ್ಲಿ ಸೈಟಿನ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಪರ್ ಸ್ಕ್ವೇರ್ ಫೀಟ್ 1600 ರೂಪಾಯಿ ಇದೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ತಾವು ಈಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಲೇಔಟ್ನಲ್ಲಿ 1700 ರೂಪಾಯಿ ಇದೆ. ನಾನು ನಿಮಗೆ ಮೊದಲೇ ಹೇಳ್ದಾಗೆ 2 ಲೇಔಟ್ ತೋರಿಸಿದೆ. ಮೊದಲು ಈ ಒಂದು ಲೇಔಟ್ನ ತೋರಿಸಿದ್ದು ನಾನು ನಿಮಗೆ, ಈಗ ಸ್ಕ್ರೀನ್ ಮೇಲೆ ಸದ್ಯಕ್ಕೆ ನೋಡ್ತಾ ಇದ್ರು, ಇಲ್ಲಿ 1700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇಲ್ಲಿ ಕೂಡ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಹಾಗೆ ಕಮರ್ಷಿಯಲ್ ಸೈಟ್ಗಳಿಗೆ 15% ಎಕ್ಸ್ಟ್ರಾ ಆಗುತ್ತೆ. ಸೊ DTCP ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ತಮಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಮತ್ತು ಪ್ರೈವೇಟ್ ಬ್ಯಾಂಕ್ ಎರಡೂ ಕಡೆ ಲೋನ್ ಕೂಡ ಆಗುತ್ತೆ. ಸೊ ಹಂಗಾಗಿ ತಾವು ನಿಶ್ಚಿಂತೆಯಿಂದ ಇಲ್ಲಿ ಸೈಟ್ನ ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ಮೂಡಾ ಸೈಟ್ ತಗೋಬೇಕು ಅಂದ್ಕೊಂಡಿದ್ದವರು
ಇವಾಗ ಎಲೆಕ್ಟ್ರಾನಿಕ್ ಖಾತಾ ಇಲ್ಲದೇ ಇರೋದ್ರಿಂದ ಭಾಳಷ್ಟು ರಿಜಿಸ್ಟ್ರೇಷನ್ಗಳು ಕೂಡ ಸ್ಟಾಪ್ ಆಗಿದೆ ಟೆಂಪರರಿಯಾಗಿ. ಸೊ ಅಂಥವ್ರು ಏನಾದರೂ ಇಮಿಡಿಯೇಟಾಗಿ ನಾವು ಮೈಸೂರಿನ ಸುತ್ತಮುತ್ತ ಇಲ್ಲಾದರೂ ಇನ್ವೆಸ್ಟ್ಮೆಂಟ್ಗೆ ಸೈಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಎರಡೂ ಲೇಔಟ್ಗಳು ತಮಗೆ ಸೂಟಬಲ್ ಆಗಿರುತ್ತೆ. ಯಾಕಂದರೆ ಬರೀ 1600 ಮತ್ತು 1700 ರೂಪಾಯಿ ಈ ಒಂದು ರೇಂಜ್ನಲ್ಲಿ ಇಲ್ಲಿ ಸೈಟ್ ತಮಗೆ ಸಿಗ್ತಾಯಿದೆ. ಯಾರಾದರೂ 2000 ರೂಪಾಯಿ ಒಳಗಡೆ ನೋಡ್ತಾಯಿದ್ರೆ ಇನ್ವೆಸ್ಟ್ಮೆಂಟ್ಗೆ ಭಾಳನೇ ಹೇಳಿ ಮಾಡಿಸಿದಂಥ ಜಾಗ ಅಂತ ಹೇಳ್ಬೋದು. ಯಾಕಂದರೆ ನಾನು ಮೊದಲೇ ಹೇಳ್ದಾಗೆ ಈ ಎರಡೂ ಲೇಔಟ್ಗಳು ಕೂಡ ಮೇಯ್ನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್. ಹಂಗಾಗಿ ಸೊ ಡೆವಲಪ್ಮೆಂಟ್ ಆಗಲಿ ಅಪ್ರಿಸಿಯೇಷನ್ ಆಗಲಿ ಭಾಳಷ್ಟು ಬೇಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಂಗಾಗಿ ಯಾರಿಗಾದರೂ ಈ ಎರಡೂ ಲೇಔಟ್ಗಳಲ್ಲಿ ಸೈಟ್ನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.